ಜಬ್ಲಾ ಹೊಲಿಯುವುದು. ಈ ಹಿಂದಿನ ತರಗತಿಯಲ್ಲಿ ನಾವು ಜಬ್ಲಾದ ಬಟ್ಟೆಯನ್ನು ಕತ್ತರಿಸಿದ್ದೇವೆ. ನಾವು ಈಗ ಎಲ್ಲ ಬಟ್ಟೆಯ ತುಂಡುಗಳನ್ನು ಒಟ್ಟಾಗಿ ಹೊಲಿಯೋಣ. ಕತ್ತು ತೆರೆಯುವಿಕೆಗೆ ಫೇಸಿಂಗ್ ತುಂಡನ್ನು ಮೊದಲು ನಾವು ಹೊಲಿಯೋಣ. ನಂತರ ಸೈಡ್ ಸೀಮ್, ನಂತರ ಸ್ಲೀವ್ಗಳನ್ನು ಹೆಮ್ ಮಾಡೋಣ ಮತ್ತು ಕೆಳಗಿನ ತುಂಡು ಮತ್ತು ಅಂತಿಮವಾಗಿ ಬಟನ್ ಹೋಲನ್ನು ಹಾಗೂ ಜಬ್ಲಾ ಫೇಸಿಂಗ್ ಅನ್ನು ಹೆಮ್ ಮಾಡೋಣ. ಈ ತರಗತಿಯ ಕೊನೆಯಲ್ಲಿ ನೀವು ಅರಿಯುತ್ತೀರಿ, ನಾವು ಈಗ ಎಲ್ಲಾ ಬಟ್ಟೆಯ ತುಂಡುಗಳನ್ನು ಒಟ್ಟಾಗಿ ಹೊಲಿಯೋಣ. ಜಾಂಘಿಯ ಹೊಲಿಯಲು ಅಗತ್ಯವಿರುವ ಸಾಧನಗಳು ಮತ್ತು ಸಾಮಗ್ರಿಗಳನ್ನು ಮೊದಲು ನಾವು ಅರಿಯೋಣ. ಅವುಗಳೇನೆಂದರೆ ಬಟ್ಟೆಯ ತುಂಡುಗಳು, ಹೊಂದುವ ದಾರ, ಹೊಲಿಗೆ ಯಂತ್ರ, ಸಣ್ಣ ಕತ್ತರಿಗಳ ಜೋಡಿ, ಅಳತೆ ಟೇಪ್, ಟೇಲರ್ಗಳ ಚಾಕ್, ಸೀಮ್ ರಿಪ್ಪರ್. ಜಬ್ಲಾದ ಕತ್ತು ತೆರೆಯುವಿಕೆಗೆ ಫೇಸಿಂಗ್ ತುಂಡನ್ನು ಮೊದಲು ನಾವು ಹೊಲಿಯೋಣ. ಇದಕ್ಕಾಗಿ ಫೇಸಿಂಗ್ ತುಂಡನ್ನು ತೆಗೆದುಕೊಳ್ಳಿ ಮತ್ತು ಇದರ ತಪ್ಪು ಬದಿಯನ್ನು ಹೊಲಿಗೆ ಯಂತ್ರದ ಕೆಳಭಾಗಕ್ಕೆ ಇಟ್ಟುಕೊಳ್ಳಿ. ಈಗ ಹೊರಭಾಗದ ಅಂಚನ್ನು 1/4 ಇಂಚುಗಳಷ್ಟು ತಪ್ಪು ಬದಿಯ ಕಡೆಗೆ ಮಡಚಿ ಹೊಲಿಯಿರಿ. ನಿಧಾನವಾಗಿ ಹೊಲಿಗೆ ಹಾಕಿ ಮತ್ತು ಮಡಚಿದ ಅಂಚನ್ನು ಮೇಲ್ಭಾಗಕ್ಕೆ ಬಿಡಿ. ಇದು ಸುಲಭವಲ್ಲ, ಯಾಕೆಂದರೆ ಅಂಚು ತಿರುವು ಹೊಂದಿರುತ್ತದೆ. ಪಿನ್ನಿಂದ ಸಣ್ಣ ಪ್ಲೇಟ್ಗಳನ್ನು ಕೆಳಗೆ ಇಟ್ಟುಕೊಂಡರೆ ಸಹಾಯಕರ. ಆದರೆ ಯಂತ್ರದ ಸೂಜಿಯ ಬಳಿ ಬಂದಾಗ ಪಿನ್ ತೆಗೆದು ಬಿಡಬೇಕು. ಹೊಲಿದ ನಂತರ ಫೇಸಿಂಗ್ ಈ ರೀತಿ ಕಾಣುತ್ತದೆ. ಈಗ ಬಾಡಿ ಪೀಸ್ ತೆಗೆದುಕೊಳ್ಳಿ ಮತ್ತು ಎರಡೂ ಸಮಾನ ಬದಿಯು ಒಂದನ್ನೊಂದು ನೋಡುವಂತೆ ನೆಕ್ಲೈನ್ನ ಮೇಲ್ಭಾಗದ ಫೇಸಿಂಗ್ ಅನ್ನು ಇಡಿ. ಎರಡೂ ನಾಚ್ಗಳು ಸರಿಯಾಗಿ ಹೊಂದುತ್ತವೆ ಎಂದು ನೋಡಿ. 2 ಇಂಚು ಉದ್ದದ ಬ್ಯಾಕಿಂಗ್ ಅನ್ನು ಉದ್ದದಲ್ಲಿ ಇಡಿ ಮತ್ತು ಬಾಡಿ ಪೀಸ್ ಅನ್ನು ತಪ್ಪು ಬದಿಯ ಮುಂದಿನ ನಾಚ್ನ ಮಧ್ಯದಲ್ಲಿ ಇರಲಿ. ಒಂದು 1/4 ಇಂಚು ಸೀಮ್ ಅಲೋವೆನ್ಸಸ್ನಿಂದ ಕತ್ತಿನ ಸುತ್ತಲೂ ಕತ್ತಿನ ಸುತ್ತುವರಿಕೆಯ ಕಡೆ ಹೊಂದುವಂತೆ ಹೊಲಿಗೆ ಹಾಕಿ. ತಿರುವುದು ಗಟ್ಟಿಯಾಗಿದ್ದಲ್ಲೆಲ್ಲ ಸೀಮ್ ಅಲೋವೆನ್ಸಸ್ನ ಸಣ್ಣ ಕ್ಲಿಪ್ಗಳನ್ನು ಮಾಡಿ. ಫೇಸಿಂಗ್ ಅನ್ನು ಇಲ್ಲಿ ತೋರಿಸಿದಂತೆ ಒಳಭಾಗಕ್ಕೆ ಒತ್ತಿ. ನಂತರ ಫೇಸಿಂಗ್ ಅನ್ನು ತಪ್ಪು ಬದಿ ಒಳ ಫೇಸಿಂಗ್ ಇರುವಂತೆ ತಿರುಗಿಸಿ ಮತ್ತು ಫೇಸಿಂಗ್ನ ಕಡೆಗೆ ಸೀಮ್ ಅಲೋವೆನ್ಸಸ್ ಅನ್ನು ಒತ್ತಿ. ಈಗ ಫೇಸಿಂಗ್ನ ಮಡಚಿದ ಅಂಚಿನ ಕಡೆಗೆ ಮೇಲೆ ಹೊಲಿಗೆ ಹಾಕಿ. ಈ ಹೊಲಿಗೆಯಿಂದಾಗಿ ಕತ್ತಿನ ಫೇಸಿಂಗ್ ಹೊರಬೀಳದಂತೆ ತಡೆಯುತ್ತದೆ ಮತ್ತು ಇದು ನೀಟಾದ ಲುಕ್ ನೀಡುತ್ತದೆ. ಈಗ ನಾವು ಜಬ್ಲಾದ ಸೈಡ್ ಸೀಮನ್ನು ಹೊಲಿಯೋಣ. ತಪ್ಪು ಬದಿಯನ್ನು ಹೊರಗಿಟ್ಟು ಮತ್ತು ಸೈಡ್ ಸೀಮ್ಗಳನ್ನು ಜೋಡಿಸಿ ಶೋಲ್ಡರ್ನಲ್ಲಿ ತುಂಡನ್ನು ಮಡಚಿ. ಒಂದು 1/2 ಇಂಚು ಸೀಮ್ ಅಲೋವೆನ್ಸಸ್ ಹೊಲಿಗೆ ಮಾಡಿ. ಎರಡೂ ಬದಿಗಳಲ್ಲಿ ಹಿಮ್ಮುಖ ಹೊಲಿಗೆಯಿಂದ ಆರಂಭಿಸಿ ಮತ್ತು ಮುಕ್ತಾಯಗೊಳಿಸಿ. ತಿರುಗಿದ ಕತ್ತರಿಸಿದ ಅಂಚಿನಲ್ಲಿ ಸೀಮ್ ಅಲೋವೆನ್ಸಸ್ ಅನ್ನು ಅನುಸರಿಸಿ. ಇನ್ನೊಂದು ಬದಿಗೂ ಅದನ್ನೇ ಪುನರಾವರ್ತಿಸಿ. ಜಬ್ಲಾದ ಸ್ಲೀವ್ಗಳನ್ನು ಈಗ ಹೆಮ್ ಮಾಡೋಣ. ಬಲಬದಿಗೆ ಬಟ್ಟೆಯನ್ನು ತಿರುಗಿಸಿ. ಶರ್ಟ್ ಟೇಲ್ ಹೆಮ್ನಂತೆ ಬಟ್ಟೆಯ ತಪ್ಪು ಬದಿಯ ಕಡೆಗೆ 1/4 ಇಂಚು ಸ್ಲೀವ್ ಕಟ್ ಅಂಚನ್ನು ಮಡಚಿ ಮತ್ತು ಇದನ್ನು ಸಮತಟ್ಟಾಗಿಸಿ ಒತ್ತಿ.
ಮಾರ್ಗದರ್ಶನ ನೀಡಿದಂತೆ ಪದರಗಳ ಮಧ್ಯೆ ಕಟ್ ಅಂಚುಗಳನ್ನು ಇಟ್ಟು ಎರಡನೇ ಬಾರಿಗೆ ಬಟ್ಟೆಯನ್ನು ಮಡಚಿ. ಈಗ ಸ್ಲೀವ್ಗಳ ಸುತ್ತ ಹೊಲಿಗೆ ಹಾಕಿ. ಜಬ್ಲಾದ ಸ್ಲೀವ್ಗಳ ಹೆಮ್ ಮಾಡುವಿಕೆಯನ್ನು ನಾವು ಮುಗಿಸಿದ್ದೇವೆ. ನಂತರ ಜಬ್ಲದ ಕೆಳಭಾಗವನ್ನು ನಾವು ಈಗ ಹೊಲಿಗೆ ಮಾಡೋಣ. ಡ್ರಾಫ್ಟ್ ಮಾಡುವಾಗ ನಾವು ಕೆಳ ಹೆಮ್ಗಾಗಿ 1 ಇಂಚನ್ನು ಸೇರಿಸಿದ್ದೇವೆ. ಡ್ರಾಫ್ಟಿಂಗ್ ವೇಳೆ ನೀವು ತೆಗೆದುಕೊಂಡ ಅಳತೆಗೆ ಹೊಲಿಗೆಯ ವೇಳೆ ಬದ್ಧವಾಗಿರಿ. ಬಟ್ಟೆಯ ತಪ್ಪು ಬದಿಯಲ್ಲಿ 1/2 ಇಂಚನ್ನು ಸೊಂಟದಲ್ಲಿ ಕತ್ತರಿಸಿ ಮತ್ತು ಎಲ್ಲ ಕಡೆಗೂ ಪ್ರೆಸ್ ಮಾಡಿ. ಎರಡನೇ ಬಾರಿಗೆ ಬಟ್ಟೆಯನ್ನು ಮಡಚಿ. ಮಾರ್ಗದರ್ಶನ ನೀಡಿದಂತೆ ಪದರಗಳ ಮಧ್ಯೆ ಕಟ್ ಅಂಚುಗಳನ್ನು ಇಡಬಹುದು. ಒಂದು ಸೈಡ್ ಸೀಮ್ನೊಂದಿಗೆ ಹೊಲಿಗೆ ಆರಂಭಿಸಿ ಮತ್ತು ಕೊನೆಯಲ್ಲಿ ಹಿಮ್ಮುಖವಾಗಿ ಹೊಲಿಗೆ ಹಾಕಿ. ಜಬ್ಲಾಗೆ ನಾವು ಈಗ ಬಟನ್ ಹೋಲ್ಗಳ ಹೊಲಿಗೆ ಹಾಕೋಣ. ಮೊದಲು ಬಟನ್ ಹೋಲ್ಗಳನ್ನು ಇಡುವ ಜಾಗವನ್ನು ನಾವು ಮೊದಲು ಗುರುತಿಸುವುದು ಹೇಗೆ ಎಂದು ನೋಡೋಣ. ಇದಕ್ಕಾಗಿ ನಾವು ಮೊದಲು ನಾಚ್ಗಳಲ್ಲಿ ಡ್ರೆಸ್ನ ಮುಂಭಾಗವನ್ನು ಮಡಚೋಣ. ಮಡಚುವಿಕೆಯಿಂದ 1/2 ಇಂಚು ದೂರದಲ್ಲಿ ಬಟನ್ ಹೋಲ್ ಬಿಂದು ಆರಂಭವಾಗುತ್ತದೆ ಮತ್ತು ಮೇಲಿನ ಅಂಚಿನಲ್ಲಿ 1/4 ಇಂಚು ದೂರದಲ್ಲಿರುತ್ತದೆ. 1/2 ಇಂಚು ದೂರದ ಬಟನ್ ಹೋಲ್ಗಳನ್ನು ನಾವು ಹೊಲಿಗೆ ಹಾಕೋಣ. ಬಟ್ಟೆಗೆ ನಾವು ಈಗ ಬಟನ್ ಹೋಲ್ ಹೊಲಿಗೆ ಹಾಕೋಣ. ಮುಂದಿನ ನೆಕ್ಲೈನ್ನ ಬದಿಯಲ್ಲಿ ಬ್ಯಾಕಿಂಗ್ ತುಂಡು ಹೊಂದಿರುವುದು ನಮಗೆ ನೆನಪಿದೆ. ಇದು ಮುಂಭಾಗವನ್ನು ಮತ್ತು ಜಬ್ಲಾದ ಹಿಂಬದಿಯನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಈಗ ನಾಚ್ಗಳಲ್ಲಿ ಡ್ರೆಸ್ನ ಮುಂಭಾಗವನ್ನು ಮಡಚಿ. ಮಡಚುವಿಕೆಯಿಂದ 1/2 ಇಂಚು ದೂರದಲ್ಲಿರುವಂತೆ ಬಿಂದುವನ್ನು ಗುರುತಿಸಿ ಮತ್ತು ಮೇಲಿನ ಅಂಚಿನಿಂದ 1/4 ಇಂಚು ದೂರದಲ್ಲಿರಲಿ. ಈಗ ಈ ಬಿಂದುವಿನಿಂದ ಮುಂಭಾಗದ ಮಧ್ಯದಲ್ಲಿ ಎರಡೂ ಕಡೆಗಳಲ್ಲಿ 1/2 ಇಂಚು ಇದ್ದ ಗೆರೆಯನ್ನು ಎಳೆಯಿರಿ. ಹೊರಗಿನ ಬಟ್ಟೆಯ ಎರಡೂ ಪದರಗಳಲ್ಲಿ ಮತ್ತು 1/2 ಇಂಚು ಗೆರೆಯಲ್ಲಿ ಹಿಂಬದಿ ತುಂಡಿನಲ್ಲಿ ಸೀಮ್ ರಿಪ್ಪರ್ ಬಳಸಿ ರಂಧ್ರ ಮಾಡಿ. ಈಗ ಅಂಚುಗಳನ್ನು ಬಟನ್ ಹೋಲ್ ಹೊಲಿಗೆಯ ಮೂಲಕ ಭದ್ರಪಡಿಸಿ. ನಾವು ಫೇಸಿಂಗ್ ಅನ್ನು ಹೆಮ್ಮಿಂಗ್ ಹೊಲಿಗೆಯ ಮೂಲಕ ಸರಿಪಡಿಸೋಣ. ಇದಕ್ಕಾಗಿ ಫೇಸಿಂಗ್ ಅನ್ನು ಒಳಮುಖವಾಗಿ ಮಡಚಿ. ಈಗ ಸುತ್ತಲೂ ಫ್ಲಾಟ್ ಹೆಮ್ಮಿಂಗ್ ಹೊಲಿಗೆಯಿಂದ ಫೇಸಿಂಗ್ ಅನ್ನು ಹೊಂದಿಸಿ. ಯಂತ್ರದ ಮೂಲಕ ಫೇಸಿಂಗ್ ಅನ್ನು ಹೊಲಿಗೆ ಮಾಡಬಹುದಾಗಿದೆ. ಈಗ ನಾವು ಹೆಚ್ಚುವರಿ ಪ್ಯಾಡಿಂಗ್ ಅನ್ನು ಕತ್ತರಿಸಬಹುದು. ಇದನ್ನು ಮಾಡುವಾಗ ಹೆಮ್ಮಿಂಗ್ ಅನ್ನು ಕತ್ತರಿಸದಂತೆ ಎಚ್ಚರವಹಿಸಿ. ನಾವು ಈಗ ಜಬ್ಲಾದ ಸ್ಟ್ರಿಂಗ್ಗೆ ಹೊಲಿಗೆ ಹಾಕೋಣ. 2 ಕಟ್ ಅಂಚುಗಳನ್ನು ಉದ್ದದ ಆಧಾರದಲ್ಲಿ 1/4 ಇಂಚು ಮಧ್ಯದ ಕಡೆಗೆ ಮಡಚಿ ಮತ್ತು ಅವುಗಳನ್ನು ಒತ್ತಿ. 2 ಅಂಚುಗಳನ್ನು ನಾವು ಮಡಚದೇ ಬಿಟ್ಟಿದ್ದೇವೆ, ಯಾಕೆಂದರೆ ನಾವು ಹ್ಯಾಂಗಿಂಗ್ಗಳನ್ನು ಹೊಂದಿಸಬೇಕಿದೆ. ಇದರಿಂದ ಕಟ್ ಅಂಚುಗಳು ಮುಚ್ಚುತ್ತವೆ. ಮಡಚಿದ ಅಂಚುಗಳಿಗೆ ಹೊಂದುವಂತೆ ಅರ್ಧ ಸಂಯೋಜಿಸುವಂತೆ ಸ್ಟ್ರಿಂಗ್ ಅನ್ನು ಮಡಚಿ. ಸ್ಟ್ರಿಂಗ್ನ ಸುತ್ತ ಮಡಚಿ ಎರಡೂ ಕಡೆಗಳಲ್ಲಿ ಮೇಲಿನಿಂದ ಹೊಲಿಗೆ ಹಾಕಿ. ಫೇಸಿಂಗ್ಗೆ ನಾವು
ಈಗ ಸ್ಟ್ರಿಂಗ್ ಅನ್ನು ಸೇರಿಸುತ್ತೇವೆ. ಇದಕ್ಕೆ ನಾವು ಸ್ಟ್ರಿಂಗ್ನ ಒಂದು ತುದಿ ಸೇಫ್ಟಿ ಪಿನ್ ಅನ್ನು ಚುಚ್ಚಿ ಮತ್ತು ಕೇಸಿಂಗ್ನ ಒಳಗೆ ಬಟನ್ ಹೋಲ್ ಮೂಲಕ ಸೇರಿಸಿ. ಸೇಫ್ಟಿ ಪಿನ್ ಅನ್ನು ಕೇಸಿಂಗ್ನಲ್ಲಿ ಮುಂದೆ ಸಾಗಿಸಿ. ಸೇಫ್ಟಿ ಪಿನ್ ಅನ್ನು ಹೊರತೆಗೆದು ನಂತರ ಪಿನ್ ತೆಗೆಯಿರಿ. ನಾವು ಈಗ ಜಬ್ಲಾದ ಹ್ಯಾಂಗಿಂಗ್ಗಳಿಗೆ ಹೊಲಿಗೆ ಹಾಕೋಣ. ಸರಿಯಾದ ಬದಿ ಹೊಂದಿರುವಂತೆ ಆಯತಾಕಾರದ 2 ತುಂಡುಗಳಲ್ಲಿ ಒಂದನ್ನು ತ್ರಿಕೋನಕ್ಕೆ ಜೋಡಿಸಿ. ಸ್ಟ್ರಿಂಗ್ನ ಅಂಚನ್ನು ಮೇಲಿಡಿ, ಇದು ಮಧ್ಯದಲ್ಲಿ ಇರಬಾರದು. ಸ್ಟ್ರಿಂಗ್ನ ಮೇಲೆ ದೊಡ್ಡ ತ್ರಿಕೋನವನ್ನು ಅರ್ಧಕ್ಕೆ ಮಡಚಿ. ಎರಡು ಬಾಕಿ ಇರುವ ಅಂಚುಗಳನ್ನು ತೆಗೆದುಕೊಂಡು ಕಟ್ ಅಂಚಿನ ಬದಿಗೆ ಮಡಚಿ ಮತ್ತು ಇದು ಅರ್ಧದಲ್ಲಿರಲಿ. ಈಗ ಸಣ್ಣ ಅಂಚಿನ ಕೊನೆಯವರೆಗೂ ಕಟ್ ಅಂಚಿನ ಸುತ್ತಲೂ ರಿವರ್ಸ್ ಹೊಲಿಗೆಯಿಂದ ಆರಂಭಿಸಿ ಹೊಲಿಗೆ ಹಾಕಿ. ಹ್ಯಾಂಗಿಂಗ್ ಅನ್ನು ಎಡಬದಿಗೆ ತಿರುಗಿಸಿ ಮತ್ತು ರಿವರ್ಸ್ ಸ್ಟಿಚ್ನಿಂದ ಮುಕ್ತಾಯಗೊಳಿಸಿ. ಸೀಮ್ನ ಮೇಲೆ ಹೆಚ್ಚುವರಿ ಬಟ್ಟೆಯನ್ನು ಕತ್ತರಿಸಿ ಮತ್ತು ಬಲಬದಿಗೆ ಹ್ಯಾಂಗಿಂಗ್ ಅನ್ನು ಎಳೆಯಿರಿ. ಇನ್ನೊಂದು ಆಯತಾಕಾರದ ತುಂಡಿಗೂ ಇದನ್ನೇ ಪುನರಾವರ್ತಿಸಿ. ಜಬ್ಲಾದ ಹ್ಯಾಂಗಿಂಗ್ಗೆ ಸ್ಟ್ರಿಂಗ್ ರೆಡಿಯಾಗಿದೆ. ಇದಕ್ಕೆ ನಾವು ಇಸ್ತ್ರಿ ಮಾಡಿ ವೃತ್ತಿಪರ ಹಾಗೂ ನೀಟ್ ಆದ ಲುಕ್ ಸಿಗುವಂತೆ ಮಾಡಬಹುದು. ಕತ್ತು ಸರಿಪಡಿಸಲು ನಾವು ಸ್ಟ್ರಿಂಗ್ ಅನ್ನು ಎಳೆಯಬಹುದು. ನಮ್ಮ ಜಬ್ಲಾ ರೆಡಿಯಾಗಿದೆ. ಪೂರ್ಣಗೊಂಡ ಉತ್ಪನ್ನದ ವಿವಿಧ ಅಂಶಗಳನ್ನು ಪರಿಶೀಲಿಸುವುದು ಅತ್ಯಂತ ಪ್ರಮುಖ ಅಂಶವಾಗಿದೆ. ನಮ್ಮ ಉತ್ಪನ್ನವು ಉತ್ತಮ ಗುಣಮಟ್ಟದ್ದು ಎಂಬುದನ್ನು ಖಚಿತಪಡಿಸಲು ನಾವು ಈಗ ಗುಣಮಟ್ಟ ಪರಿಶೀಲನೆ ಮಾಡೋಣ. ತೆಗೆದುಕೊಂಡ ಅಳತೆಗೆ ಜಬ್ಲಾದ ಒಟ್ಟು ಉದ್ದವು ಹೊಂದುತ್ತದೆಯೇ ಎಂದು ನೋಡೋಣ. ಬಟನ್ ಹೆಮ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಈಗ ಸೀಮ್ಗಳು ಸರಿಯಾಗಿದೆ ಎಂದು ನೋಡಿ ಮತ್ತು ಸೀಮ್ ಅಲೌವೆನ್ಸಸ್ಗಳು ಪರ್ಯಾಯವಾಗಿರಲಿ. ಮೇಲಿನ ಹೊಲಿಗೆಯು ಒಳಮುಖವಾಗಿದೆ ಎಂದು ನೋಡಿ. ಹಾಗೆಯೇ ಹೊರಗಿನ ಮಡಚುವಿಕೆಯು ನೀಟ್ ಆಗಿದೆ ಮತ್ತು ಸ್ವಚ್ಛವಾಗಿದೆ ಎಂದು ನೋಡಿ ಮತ್ತು ಫೇಸಿಂಗ್ ಕಾಣಿಸುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿ. ಸ್ಲೀವ್ಗಳಲ್ಲಿ ಹೆಮ್ ಸರಿಯಾಗಿದೆ ಎಂದು ನೋಡಿ. ಹೆಮ್ ಮತ್ತು ಸೀಮ್ಗಳು ಅಂಚುಗಳಿಲ್ಲದೆ ಸೇರಿವೆ ಎಂದು ಪರಿಶೀಲಿಸಿ. ಅಂತಿಮವಾಗಿ ಉತ್ಪನ್ನ ಸರಿಯಾಗಿ ಇಸ್ತ್ರಿ ಮಾಡಲ್ಪಟ್ಟಿದೆ ಎಂದು ನೋಡಿ. ನಾವು ಈಗ ಎಲ್ಲಾ ಬಟ್ಟೆಯ ತುಂಡುಗಳನ್ನು ಒಟ್ಟಾಗಿ ಹೊಲಿಯೋಣ. ಮುಕ್ತಾಯಗೊಳಿಸುವ ಮುನ್ನ ಪ್ರಮುಖ ಹಂತಗಳನ್ನು ಮತ್ತೊಮ್ಮೆ ನೋಡೋಣ. ಹಂತ 1, ಜಬ್ಲಾದ ಕತ್ತು ತೆರೆಯುವಿಕೆ ಫೇಸಿಂಗ್ ತುಂಡನ್ನು ಮೊದಲು ನಾವು ಹೊಲಿಯೋಣ. ಹಂತ 2, ಈಗ ನಾವು ಜಬ್ಲಾದ ಸೈಡ್ ಸೀಮನ್ನು ಹೊಲಿಯೋಣ. ಹಂತ 3, ಜಬ್ಲಾದ ಸ್ಲೀವ್ಗಳನ್ನು ಈಗ ಹೆಮ್ ಮಾಡೋಣ. ಹಂತ 4, ಬಟನ್ ಹೋಲ್ಗಳನ್ನು ಹೊಲಿಗೆ ಮತ್ತು ಹೆಮ್ ಮಾಡುವುದು. ಹಂತ 5, ಸ್ಟ್ರಿಂಗ್ ಹೊಲಿದು ಫೇಸಿಂಗ್ನಲ್ಲಿ ಸೇರಿಸಿ ಸ್ಟ್ರಿಂಗ್ಗೆ ಹ್ಯಾಂಗಿಂಗ್ಗಳಿಗೂ ಹೊಲಿಗೆ ಹಾಕಿ. ಹಂತ 6, ಅಂತಿಮ ಉತ್ಪನ್ನದ ಗುಣಮಟ್ಟವನ್ನು ವಿಶ್ಲೇಷಿಸಿ. ಇದರೊಂದಿಗೆ ನಾವು ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.